ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್. ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ಕು ಫುಡ್. ವೇರ್ ಡಸ್ ಇಟ್ ಕಮ್ ಫ್ರಮ್ ಅಂದರೆ ಆಹಾರ. ಇದು ಎಲ್ಲಿಂದ ದೊರಕುತ್ತದೆ? ಓಕೆ ಓಕೆ ನೆಕ್ಸ್ಟ್ ಫುಡ್. ವೇರ್ ಡಸ್ ಇಟ್ ಕಮ್ ಫ್ರಮ್? ಹಾಗಾದರೆ ವಾಟ್ ಈಸ್ ಫುಡ್? ಫುಡ್ ಅಂದರೆ ಏನು? ಫುಡ್ ಈಸ್ ಎನಿ ಸಬ್ಸ್ಟೆನ್ಸಸ್ ಕನ್ಸ್ಯೂಮ್ಡ್ ಬೈ ಆನ್ ಆರ್ಗನಿಸಮ್ ಫಾರ್ ನ್ಯೂಟ್ರಿಷನಲ್ ಸಪೋರ್ಟ್. ಫುಡ್ ಈಸ್ ಎನಿ ಸಬ್ಸ್ಟೆನ್ಸಸ್ ಕನ್ಸ್ಯೂಮ್ಡ್ ಬೈ ಆನ್ ಆರ್ಗನಿಸಮ್ ಫಾರ್ ನ್ಯೂಟ್ರಿಷನಲ್ ಸಪೋರ್ಟ್. ಅಂದರೆ ಯಾವುದೇ ಸಬ್ಸ್ಟೆನ್ಸ್ನ ಆರ್ಗನಿಸಮ್ ಕನ್ಸ್ಯೂಮ್ ಮಾಡಿದಾಗ ಆ ಆರ್ಗನಿಸಮ್ಗೆ ನ್ಯೂಟ್ರಿಷನಲ್ ಸಪೋರ್ಟ್ನ ಪ್ರೊವೈಡ್ ಮಾಡುವಂತೆ ಇರಬೇಕು. ಆರ್ ಇನ್ನೊಂದು ಡೆಫಿನೇಷನ್ನ ನೋಡೋದಾದರೆ ದ ಕಾಂಪೊನೆಂಟ್ ದಟ್ ವಿ ಕನ್ಸ್ಯೂಮ್ ವಿಚ್ ಪ್ರೊವೈಡ್ ನರಿಶ್ಮೆಂಟ್ ಟು ದ ಬಾಡಿ ಇಸ್ ಕಾಲ್ಡ್ ಫುಡ್. ದ ಕಾಂಪೊನೆಂಟ್ ದಟ್ ವಿ ಕನ್ಸ್ಯೂಮ್ ವಿಚ್ ಪ್ರೊವೈಡ್ ನರಿಶ್ಮೆಂಟ್ ಟು ದ ಬಾಡಿ ಇಸ್ ಕಾಲ್ಡ್ ಫುಡ್. ಅಂದರೆ ನಾವು ತೆಗೆದುಕೊಳ್ಳುವಂಥ ಕಾಂಪೊನೆಂಟ್ಸ್ ಅಂದರೆ ಫುಡ್ ಕಾಂಪೊನೆಂಟ್ಸ್ ನಮ್ಮ ಬಾಡಿಗೆ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡ್ತಾ ಇದ್ದರೆ ಅಂಥ ಸಬ್ಸ್ಟೆನ್ಸ್ಗೆ ಫುಡ್ ಅಂತ ಕರಿತೀವಿ. ಓಕೆ, food is usually of plants, animals, or fungal origin and contain essential nutrients such as carbohydrates, fats, proteins, vitamins, or minerals. ಓಕೆ, ಅಂದರೆ ನಾವು ಕನ್ಸ್ಯೂಮ್ ಮಾಡುವಂಥ ಫುಡ್ಡು ಪ್ಲ್ಯಾಂಟ್ ಸೋರ್ಸಸ್ಸಿಂದ ಸಿಗುತ್ತೆ, ಅನಿಮಲ್ ಸೋರ್ಸಸ್ಸಿಂದ ಸಿಗುತ್ತೆ, ಫಂಗಲ್ ಸೋರ್ಸಸ್ಸಿಂದ ಸಿಗುತ್ತೆ. ಪ್ಲ್ಯಾಂಟ್ ಸೋರ್ಸಸ್ ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಲೀವ್ಸು, ಟ್ಯೂಬರು, ಸೀಡ್ಸು, ಆಯಿಲ್ ಸೀಡ್ಸು ಎಕ್ಸೆಟ್ರಾ. ಅನಿಮಲ್ ಸೋರ್ಸಸ್ ಅಂದರೆ ಮಿಲ್ಕ್, ಮೀಟು, ಎಗ್ಗು, ಫ್ಯಾಟ್ ಸಿಗುತ್ತೆ. ಫಂಗಲ್ ಸೋರ್ಸಸ್ ಅಂದರೆ ಚೀಸ್ ಆಗಿರ್ಬೋದು, ಬ್ರೆಡ್, ಬೀರು, ವೈನು, ಸೋಯಾ ಸಾಸು, ಮಶ್ರೂಮು, ಈಸ್ಟ್ ಎಕ್ಸೆಟ್ರಾ. ಇವೆಲ್ಲ ನಮಗೆ ಫಂಗಲ್ ಸೋರ್ಸ್ ಅಂತ ಸಿಗೋವಂಥವು. ಓಕೆ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್. ಇಂಗ್ರೀಡಿಯೆಂಟ್ಸ್ ಅಂದ್ರೇನು ಅಂತ ತಿಳಿದುಕೊಳ್ಳೋಣ. ದ ಕಾಂಪೊನೆಂಟ್ ಆರ್ ಮೆಟೀರಿಯಲ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಫುಡ್ ಐಟಮ್ಸ್ ಆರ್ ಕಾಲ್ಡ್ ಇಂಗ್ರೀಡಿಯೆಂಟ್ಸ್. ದ ಕಾಂಪೊನೆಂಟ್ ಆರ್ ಮೆಟೀರಿಯಲ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಫುಡ್ ಐಟಮ್ಸ್ ಆರ್ ಕಾಲ್ಡ್ ಇಂಗ್ರೀಡಿಯೆಂಟ್ಸ್. ಅಂದರೆ ಯಾವುದೇ ಒಂದು ಫುಡ್ ಐಟಮ್ಸ್ನ ಪ್ರಿಪೇರ್ ಮಾಡಬೇಕು ಅಂದರೆ ನಮಗೆ ಬೇಕಾಗಿರುವಂಥ ಪದಾರ್ಥಗಳೇನಿದೆ ಸೊ ಅದನ್ನು ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ ಆ್ಯಂಡ್ ಸ್ಪೈಸಸ್ ಆರ್ ಇಂಗ್ರೀಡಿಯೆಂಟ್ಸ್. ಓಕೆ ಓಕೆ ನೆಕ್ಸ್ಟ್ ಫುಡ್ ಮೆಟೀರಿಯಲ್ಸ್ ಆ್ಯಂಡ್ ಸೋರ್ಸಸ್. ಹಾಗಾದರೆ ಫುಡ್ ಮೆಟೀರಿಯಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫುಡ್ ಮೆಟೀರಿಯಲ್ಸ್ ಆರ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಹಾಗಾದರೆ ಫುಡ್ ಮೆಟೀರಿಯಲ್ಸು ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗೂ ಎಸೆನ್ಷಿಯಲ್ ಆಗಿರುತ್ತೆ. ಓಕೆ ನೆಕ್ಸ್ಟ್ Plants prepare their own food materials by photosynthesis using sunlight and store it in their special organ as fruit tuber seeds. ಹಂಗಂದರೆ ಪ್ಲ್ಯಾಂಟ್ಸ್ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಸನ್ಲೈಟ್ನ ಯೂಸ್ ಮಾಡಿಕೊಂಡು. ಸೊ ಈ ಪ್ರೋಸೆಸ್ಗೆ ಫೋಟೋಸಿಂಥಸಿಸ್ ಅಂತ ಕರೀತಾರೆ, ಇನ್ನು ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣೆ. ಓಕೆ ನೆಕ್ಸ್ಟ್ ಪ್ಲ್ಯಾಂಟ್ಗಳು ಪ್ರಿಪೇರ್ ಮಾಡಿದಂಥ ಫುಡ್ ಎಲ್ಲಿ ಸ್ಟೋರ್ ಮಾಡಿರ್ತವೆ ಅಂದರೆ ಸ್ಟೋರ್ಡ್ ಇನ್ ದೇರ್ ಸ್ಪೆಷಲ್ ಆರ್ಗನ್ ಫ್ರೂಟ್ಸ್ ಟ್ಯೂಬರ್ಸ್ ಸೀಡ್ಸ್. ಹಾಗಾದರೆ ಫ್ರೂಟು ಟ್ಯೂಬರ್ಸು ಸೀಡ್ಸು ಅಲ್ಲಿ ಸ್ಟೋರ್ ಮಾಡಿರೋ ಫುಡ್ಡು ಯಾವ ಫಾರ್ಮಲ್ಲಿ ಇರುತ್ತೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್, ಶುಗರ್, ಲಿಪಿಡ್ ಆರ್ ಪ್ರೋಟೀನ್. ಓಕೆ ನೆಕ್ಸ್ಟ್ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ಸ್ ಡಿಪೆಂಡ್ ಆನ್ ದೀಸ್ ಸ್ಟೋರ್ಡ್ ಫುಡ್ ಆಫ್ ಪ್ಲ್ಯಾಂಟ್ಸ್. ಲಾರ್ಜ್ ಅನಿಮಲ್ಸ್ ಡಿಪೆಂಡ್ ಆನ್ ಅದರ್ ಅನಿಮಲ್ ಫಾರ್ ದೇರ್ ಫುಡ್ ಮೆಟೀರಿಯಲ್ಸ್. ಅಂದರೆ ಅನಿಮಲ್ಸು ಮತ್ತು ಹ್ಯೂಮನ್ಸು ಕೂಡ ಪ್ಲ್ಯಾಂಟ್ ಮೇಲೆ ಸ್ಟೋರ್ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಓಕೆ ಓಕೆ ನೆಕ್ಸ್ಟ್ ಫುಡ್ ಸೋರ್ಸಸ್. ಫುಡ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಒಬ್ಟೈನ್ ಫ್ರಮ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದ ಆ್ಯಕ್ಟ್ ಆಸ್ ಎ ಫುಡ್ ಸೋರ್ಸಸ್. ಅಂದರೆ ಫುಡ್ ಮೆಟೀರಿಯಲ್ಸ್ನ ನಾವು ಪ್ಲ್ಯಾಂಟ್ಸಿಂದನೂ ಪಡ್ಕೊಳ್ತೀವಿ ಮತ್ತು ಅನಿಮಲ್ಸಿಂದನೂ ಪಡ್ಕೊಳ್ತೀವಿ. ಸೊ ಅದಕ್ಕೆ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸು ಎರಡೂ ಕೂಡ ಫುಡ್ ಸೋರ್ಸಸ್ ಆಗಿ ಹ್ಯಾಕ್ ಮಾಡುತ್ತೆ. ನೆಕ್ಸ್ಟ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಪ್ರೊವೈಡ್ ಡಿಫ್ರೆಂಟ್ ಪಾರ್ಟ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್ ಆಸ್ ಎ ಫುಡ್ ಮೆಟೀರಿಯಲ್. ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಆ್ಯಂಡ್ ಅನಿಮಲ್ಸ್ ಆಗಿರ್ಬೋದು ಪ್ರೊವೈಡೆಡ್ ಡಿಫ್ರೆಂಟ್ ಪಾರ್ಟ್ಸ್ ಟು ದ ಲಿವಿಂಗ್ ಬೀಯಿಂಗ್ಸ್ ಆಸ್ ಎ ಫುಡ್ ಮೆಟೀರಿಯಲ್ಸ್ ಆಗಿ ಪ್ರೊವೈಡ್ ಮಾಡುತ್ತೆ. ಓಕೆ ಓಕೆ ನೆಕ್ಸ್ಟ್ ಫುಡ್ ಮೆಟೀರಿಯಲ್ಸ್ ಫ್ರಮ್ ಪ್ಲ್ಯಾಂಟ್ಸ್. ಅಂದರೆ ಪ್ಲ್ಯಾಂಟ್ಸಿಂದ ಯಾವ ಥರ ಫುಡ್ ಮೆಟೀರಿಯಲ್ಸ್ನ ಒಬ್ಟೈನ್ ಮಾಡ್ಕೊಳ್ತೀವಿ ಅನ್ನೋದು ತಿಳ್ಕೊಳ್ಳೋಣ. ಪ್ಲ್ಯಾಂಟ್ ಫುಡ್ ಮೆಟೀರಿಯಲ್ಸ್ ಆರ್ ದ ಟೈಪ್ಸ್ ಆಫ್ ಫುಡ್ ದಟ್ ವಿ ಒಬ್ಟೈನ್ ಫ್ರಮ್ ದ ಪ್ಲ್ಯಾಂಟ್ಸ್. ಅಂದರೆ ನಾವು ಪ್ಲ್ಯಾಂಟ್ಸಿಂದ ಯಾವ ಥರ ಫುಡ್ನ ಒಬ್ಟೈನ್ ಮಾಡ್ಕೊಳ್ತೀವಿ ಅನ್ನೋದು. ಓಕೆ ನೆಕ್ಸ್ಟ್ ಗ್ರೀನ್ ಹರ್ಬ್ಸ್, ಶರ್ಬ್, ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಆರ್ ದ ಪ್ರೈಮರಿ ಸೋರ್ಸ್ ಆಫ್ ಫುಡ್ ಅಂತಲೇ ಹೇಳ್ಬೋದು. ಇವಾಗ ಹರ್ಬ್ಸ್ ಅಂದ್ರೇನು, ಶರ್ಬ್ಸ್ ಅಂದ್ರೇನು ಅಂತ ಡಿಫ್ರೆನ್ಸ್ ನೋಡೋಣ. ಹರ್ಬ್ಸ್ ಅಂದ್ರೇನು? ದೇ ಆರ್ ಶಾರ್ಟ್ ಪ್ಲ್ಯಾಂಟ್ಸ್ ವಿತ್ ಗ್ರೀನ್ ಆ್ಯಂಡ್ ಡೆಲಿಕೇಟ್ ಸ್ಟೆಮ್ ಇರುತ್ತೆ. ಎಕ್ಸಾಂಪಲ್ ಮಿಂಟ್, ಟೊಮ್ಯಾಟೊ. ಆ್ಯಂಡ್ ಶ್ರಬ್ಸ್ಗೆ ಬೇಕಂದರೆ ಮೀಡಿಯಮ್ ಸೈಜರ್ ವುಡಿ ಪ್ಲ್ಯಾಂಟ್ ವಿಚ್ ಆರ್ ಬಿಟ್ ಟಾಲರ್ ದೆನ್ ಹರ್ಬ್ಸ್ ಬಟ್ ಶಾರ್ಟರ್ ದೆನ್ ಟ್ರೀ. ಓಕೆ ನೆಕ್ಸ್ಟ್ ಇದು ಎಕ್ಸಾಂಪಲ್ ಬಂದು ರೋಸ್, ತುಳಸಿ, ಮೆಹಂದಿ, ಲೆಮನ್ ಎಕ್ಸೆಟ್ರಾ. ನೆಕ್ಸ್ಟ್ ವೆಜಿಟೇಬಲ್ಸ್, ಫ್ರೂಟ್, ಸೆರಲ್ಸ್, ಪಲ್ಸಸ್, ಸ್ಪೈಸಸ್, ನಟ್ಸ್, ಆಯಿಲ್ ಎಕ್ಸೆಟ್ರಾ ಎಲ್ಲವನ್ನು ಕೂಡ ನಾವು ಪ್ಲ್ಯಾಂಟ್ ಸೋರ್ಸಿಂದ ಒಬ್ಟೈನ್ ಮಾಡ್ಕೊಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಎಡಿಬಲ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಅಂದರೆ ಸಸ್ಯಗಳಲ್ಲಿ ನಾವು ಫುಡ್ ಆಗಿ ಕನ್ಸ್ಯೂಮ್ ಮಾಡುವಂಥ ಭಾಗ ಯಾವುದು ಅಂತ ನೋಡೋಣ. ಆಲ್ಮೋಸ್ಟ್ ಎವರಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಸಚ್ ಆಸ್ ಲೀವ್ಸ್, ಸ್ಟೆಮ್ಸ್, ರೂಟ್ಸ್, ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಆರ್ ಎಡಿಬಲ್. ಅಂದರೆ
ಸಸ್ಯದ ಎಲ್ಲ ಭಾಗಗಳನ್ನು ನಾವು ತಿಂತೀವಿ. ಲೀವ್ಸ್ ಆಗಿರ್ಬೋದು, ಸ್ಟೆಮ್ಸ್ ಆಗಿರ್ಬೋದು, ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಆ್ಯಂಡ್ ಸೀಡ್ಸ್. ಅವು ಎಲ್ಲ ಭಾಗವನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ರೂಟ್ಸ್. ಪ್ಲಾಂಟ್ ರೂಟ್ ಕ್ಯಾನ್ ಬಿ ಈಟನ್ ಇನ್ ದ ಫಾರ್ಮ್ ಆಫ್ ಕ್ಯಾರೋಟ್, ಟರ್ನಿಪ್, ರಾಡಿಶ್ ಆ್ಯಂಡ್ ಬೀಟ್ರೂಟ್. ಅಂದರೆ ಪ್ಲಾಂಟ್ ರೂಟ್ಸ್ ಏನಿದೆ ಅದನ್ನು ನಾವು ಕೂಡ ರೂಟ್ಸ್ನ ಕೂಡ ಯೂಸ್ ಮಾಡ್ತೀವಿ ಫುಡ್ ಆಗಿ. ಯಾವುದು ಅಂದರೆ ಕ್ಯಾರೆಟ್ ಆಗಿರ್ಬೋದು, ಟರ್ನಿಪ್, ನವಿಲ್ಕೋಸು ಆ್ಯಂಡ್ ರಾಡಿಶ್, ಮೂಲಂಗಿ ಆ್ಯಂಡ್ ಬೀಟ್ರೂಟ್. ಇದನ್ನೆಲ್ಲ ಏನಂತ ಕರೀತಾರೆ ಅಂದರೆ ಮಾಡಿಫೈಡ್ ರೂಟ್ ಅಂತ ಕರೀತಾರೆ. ರೂಟ್ ಮಾಡಿಫೈಡ್ ಆಗಿ ಫುಡ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಬಂದು ಸ್ಟೆಮ್. ವೀಟ್ ಸ್ಟೆಮ್ ಆಫ್ ಮೆನಿ ಪ್ಲಾಂಟ್ಸ್ ಆಸ್ ಇನ್ ಶುಗರ್ ಕ್ಯಾನ್ ಆ್ಯಂಡ್ ಕೋರಿಯೆಂಡರ್. ಅಂದರೆ ನಾವು ಕೆಲವೊಂದು ಗಿಡದ ಸ್ಟೆಮ್ಗಳನ್ನ ಕೂಡ ಬಳಸ್ತೀವಿ. ಯಾವುದು ಒಂದು ಅಂದರೆ ಶುಗರ್ ಕ್ಯಾನ್, ಕಬ್ಬು ನೋಡಿರ್ಬೋದು, ಇಂಟರ್ನೋಟ್ಸ್ ಎಲ್ಲ ತುಂಬ ಎಲಾಂಗೇಟೆಡ್ ಆಗಿರುತ್ತೆ. ಸೊ ಅದನ್ನು ಕೂಡ ನಾವು ಫುಡ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಕೋರಿಯೆಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ನಾವು ಹೋಲ್ ಪ್ಲ್ಯಾಂಟ್ ರೂಟ್ನ ಕಟ್ ಮಾಡಿಬಿಟ್ಟು ಹೋಲ್ ಪ್ಲ್ಯಾಂಟ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪೊಟೊಟೋಸ್ ಆರ್ ಒನ್ ಆಫ್ ದ ಸ್ಟೆಮ್ ಟ್ಯೂಬರ್. ನೆಕ್ಸ್ಟ್ ಹೇಳಬೇಕು ಅಂದರೆ ಪೊಟ್ಯಾಟೋಸು ಕೂಡ ಅದು ಕೂಡ ಒಂದು ಸ್ಟೆಮ್ ಟ್ಯೂಬರ್. ಅದು ಸ್ಟೆಮ್ ಮಾಡಿಫೈಡ್ ಆಗಿರುವಂಥದ್ದು ಟ್ಯೂಬರ್ ಆಗಿ. ಓಕೆ, ನೆಕ್ಸ್ಟ್ ವಿ ಈಟ್ ಅಂಡರ್ಗ್ರೌಂಡ್ ಸ್ಟೆಮ್ ಇನ್ ದ ಫಾರ್ಮ್ ಆಫ್ ಜಿಂಜರ್. ಜಿಂಜರ್ ಕೂಡ ಅಷ್ಟೇ ಅಂಡರ್ಗ್ರೌಂಡ್ ಮಾಡಿಫೈಡ್ ಸ್ಟೆಮ್, ಅದು ಕೂಡ ಸ್ಟೆಮ್ಮೆ. ಓಕೆ, ನೆಕ್ಸ್ಟ್ ಲೀವ್ಸ್. ಮೇನ್ಲಿ ಗ್ರೀನ್ ಲೀವ್ಸ್ ಆರ್ ದ ಸೋರ್ಸ್ ಆಫ್ ಫುಡ್ ಮೆಟೀರಿಯಲ್ಸ್ ಫಾರ್ ಮೆನಿ ಅನಿಮಲ್ಸ್. ಅಂದರೆ ಕೌ ಆಗಿರ್ಬೋದು, ಶಿಪ್ ಆಗಿರ್ಬೋದು, ಗೋಟ್ ಆಗಿರ್ಬೋದು, ಬಫೆಲೋ ಆಗಿರ್ಬೋದು, ಡೀರ್ ಆಗಿರ್ಬೋದು, ಎಕ್ಸೆಟ್ರಾ. ಇನ್ನು ಮುಂತಾದ ಅನಿಮಲ್ಸ್ಗಳು ಏನೇನು ಹಸಿರು ಗಿಡಗಳನ್ನ ಏನಿದೆ ಅದನ್ನು ಮೇಜರ್ ಆಗಿ ಫುಡ್ ಸೋರ್ಸಸ್ ಆಗಿ ಯೂಸ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಸಮ್ ಲೀವ್ಸ್ ದಟ್ ಹ್ಯೂಮನ್ಸ್ ಈಟ್ ಸ್ಪಿಂಚ್, ಕ್ಯಾಬೇಜ್, ಕರಿ ಲೀವ್ಸ್ ಎಕ್ಸೆಟ್ರಾ. ಅಂದರೆ ಮನುಷ್ಯನು ಕೂಡ ಲೀವ್ಸ್ಗಳನ್ನ ಯೂಸ್ ಮಾಡ್ತಾನೆ. ಯಾವ್ದು ಅಂದರೆ ಪಾಲಕ್ ಸೊಪ್ಪಾಗಿರ್ಬೋದು, ಎಲೆಕೋಸು ಆಗಿರ್ಬೋದು, ಕರ್ಬೇವಿನ ಸೊಪ್ಪಾಗಿರ್ಬೋದು, ದಂಟಿನ ಸೊಪ್ಪಾಗಿರ್ಬೋದು, ಕೀರೆ ಸೊಪ್ಪಾಗಿರ್ಬೋದು, ಅಥವಾ ಮೆಂತೆ ಸೊಪ್ಪಾಗಿರ್ಬೋದು, ಸಬ್ಸಿಗೆ ಸೊಪ್ಪಾಗಿರ್ಬೋದು, ಎಕ್ಸೆಟ್ರಾ. ನೆಕ್ಸ್ಟ್ ಆನಿಯನ್ ಟು ಈಸ್ ಫಾರ್ಮ್ ಎ ಲೀಫ್ ದಟ್ ಈಸ್ ಅಂಡರ್ಗ್ರೌಂಡ್. ಅಂದರೆ ಆನಿಯನ್ದು ಎಲೆ ಏನಿದೆ ಅದ್ರ ಜೊತೆ ಅದ್ರ ಫ್ಲವರು, ಎಲೆ, ಅದನ್ನು ಕೂಡ ಫುಡ್ ಆಗಿ ಪಲ್ಯ ರೀತಿ ಮಾಡಿಕೊಂಡು ಅದನ್ನು ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫ್ಲವರ್ಸ್ ಆಫ್ ಪಂಪ್ಕಿನ್, ಕಾಲಿಫ್ಲವರ್ಸ್ ಆರ್ ಎಡಿಬಲ್. ಅಂದರೆ ಕುಂಬಳಕಾಯ್ದು ಹೂವು ಆಗಿರ್ಬೋದು ಮತ್ತು ಕಾಲಿಫ್ಲವರ್ ಹೂವು ಆಗಿರ್ಬೋದು, ಅದನ್ನು ಕೂಡ ತಿಂತಾರೆ. ಆ್ಯಂಡ್ ಸಮ್ ಟೈಪ್ಸ್ ಆಫ್ ರೋಸಸ್ ಆರ್ ಆಲ್ಸೋ ಈಟನ್. ಕೆಲವೊಂದು ರೋಸಸ್ಗಳನ್ನ ಕೂಡ ತಿಂತಾರೆ ಮತ್ತು ಆ ರೋಸಸ್ಗಳನ್ನ ಕೂಡ ಗುಲ್ಕನ್ನ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಫ್ರೂಟ್ಸ್ ಕ್ಯಾನ್ ಬಿ ಫ್ಲಶಿ ಆರ್ ಡ್ರೈ. ಹಾಗಾದರೆ ಫ್ಲಶಿ ಫ್ರೂಟ್ಸ್ ಅಂದರೆ ಏನು? ಫ್ಲಶಿ ಫ್ರೂಟ್ಸ್ ಅಂದರೆ ಏನಿಲ್ಲ, ಫ್ರೂಟ್ಸಲ್ಲಿ ವಾಟರ್ ಕಂಟೆಂಟ್ ಅಥವಾ ಜ್ಯೂಸಿ ಕಂಟೆಂಟ್ ಇರುವಂಥ ಫ್ರೂಟ್ಸ್ಗಳನ್ನ ನಾವು ಫ್ಲಶಿ ಫ್ರೂಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಟೊಮ್ಯಾಟೊ, ಮ್ಯಾಂಗೋ, ಆ್ಯಪಲ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಅಂದರೆ ಏನಂತ ಅಂದರೆ ಫ್ರೂಟ್ಸಲ್ಲಿ ವಾಟರ್ ಕಂಟೆಂಟು ಮತ್ತು ಜ್ಯೂಸ್ ಕಂಟೆಂಟ್ ಇಲ್ಲದೆ ಇರೋದು. ಫಾರ್ ಎಕ್ಸಾಂಪಲ್ ಕ್ಯಾಶ್ಯೂನಟ್ ಆಗಿರ್ಬೋದು, ಆಲ್ಮಂಡ್ ಆಗಿರ್ಬೋದು, ರೈಸಿನ್ಸ್ ಆಗಿರ್ಬೋದು, ಡೇಟ್ಸು, ಎಕ್ಸೆಟ್ರಾ. ನೆಕ್ಸ್ಟ್ ಸಮ್ ಫ್ರೂಟ್ಸ್ ಆರ್ ಈಟನ್ ಆಸ್ ವೆಜಿಟಬಲ್ಸ್ ಲೈಕ್ ಬ್ರಿನ್ಸಾಲ್, ಟೊಮೊಟೊ, ಲೇಡೀಸ್ ಫಿಂಗರ್, ಬೀನ್ಸ್, ಬಾಟಲ್ ಗಾರ್ಡ್. ಅಂದರೆ ಕೆಲವೊಂದು ಫ್ರೂಟ್ಸ್ನ ವೆಜಿಟಬಲ್ ಆಗೂ ಯೂಸ್ ಮಾಡ್ತಾರೆ. ಯಾವುದು ಬ್ರಿನ್ಸಾಲ್, ಬದನೆಕಾಯಿ ಆಗಿರ್ಬೋದು, ಆ್ಯಂಡ್ ಟೊಮೊಟೊ, ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿ, ಆ್ಯಂಡ್ ಬೀನ್ಸ್, ಆ್ಯಂಡ್ ಬಾಟಲ್ ಗಾರ್ಡ್ ಅಂದರೆ ಸೋರೆಕಾಯಿ, ಎಕ್ಸೆಟ್ರಾ. ನೆಕ್ಸ್ಟ್ ಸೀಡ್ಸಲ್ಲಿ ಏನೇನು ಯೂಸ್ ಮಾಡ್ತಾರೆ? ಗ್ರೈನ್ಸ್, ಧಾನ್ಯಗಳನ್ನ, ಪಲ್ಸಸ್, ಕಾಳುಗಳನ್ನ, ಆ್ಯಂಡ್ ಆಯಿಲ್ ಸೀಡ್ಸ್ ಅಂದರೆ ಎಣ್ಣೆ ಕಾಳುಗಳನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಗ್ರೈನ್ಸ್, ಕಾಳುಗಳು, ಇದರಲ್ಲಿ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಜೋವರು, ಮೇಝು, ರಾಗಿ, ಎಕ್ಸೆಟ್ರಾ ಯೂಸ್ ಮಾಡ್ತಾರೆ. ಆ್ಯಂಡ್ ಪಲ್ಸಸ್ಸಲ್ಲಿ ಬಂದರೆ ಗ್ರಾಮ್ಸು, ಪೀಸು, ಬೀನ್ಸ್, ಎಕ್ಸೆಟ್ರಾ. ನೆಕ್ಸ್ಟ್ ಆಯಿಲ್ ಸೀಡಲ್ಲಿ ಸೀಸೇಮ್ ಆಗಿರ್ಬೋದು, ಅಂದರೆ ಎಳ್ಳು, ಮಸ್ಟರ್ಡ್, ಸಾಸಿವೆ, ಕೊಕೊನೆಟ್ ಮತ್ತು ಸನ್ಫ್ಲವರ್, ಸೂರ್ಯಕಾಂತಿ ಸೀಡ್ಸ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಫುಡ್ ಮೆಟೀರಿಯಲ್ಸ್ ಫ್ರಮ್ ಅನಿಮಲ್ಸ್. ಫುಡ್ ಆ್ಯಂಡ್ ಫುಡ್ ಮೆಟೀರಿಯಲ್ಸ್ ಫ್ರಮ್ ಅನಿಮಲ್ಸ್ ಆರ್ ಆಫ್ ವೇರಿಯಸ್ ಕೈಂಡ್ಸ್ ಲೈಕ್ ಮಿಲ್ಕ್, eggs, poultry, meat, honey, etc. Okay. Next, animal in turn get their food from plants or other animals. ಅಂದರೆ ಅನಿಮಲ್ಸು ಪ್ಲ್ಯಾಂಟಿಂದನೂ ಫುಡ್ನ ಪಡ್ಕೊಳ್ತವೆ ಅಥವಾ ಅನಿಮಲ್ಸಿಂದನೂ ಫುಡ್ನ ಪಡ್ಕೊಳ್ತವೆ. ಆ್ಯಂಡ್ ಆಲ್ಸೋ ಪೌಲ್ಟ್ರಿ ಫಾರ್ಮ್ ಆಗಿರ್ಬೋದು, ಸೊ ಅದ್ರ ಮೂಲಕ ಬರ್ಡ್ಸ್ಗಳನ್ನ ರೇಟ್ ಮಾಡಿ ಎಗ್ಸ್ ಮತ್ತು ಮೀಟ್ನ ಪಡ್ಕೊಳ್ತವೆ. ಆ್ಯಂಡ್ ಡೈರಿ ಫಾರ್ಮ್ಸ್ ಆರ್ ದ ಪ್ಲೇಸಸ್ ವೇರ್ ಬೊಫೆಲೋಸ್, ಗೋಟ್, ಕೌ, ಶೀಪ್, ಪಿಗ್ಸ್, ಎಕ್ಸೆಟ್ರಾ ರೇಡ್. ಡೈರಿ ಫಾರ್ಮ್ಸಲ್ಲಿ ಬೊಫೆಲೋ ಆಗಿರ್ಬೋದು, ಗೋಟ್ಸು, ಕೌ, ಶೀಪ್ಸು, ಪಿಗ್ನ ರೇಡ್ ಮಾಡ್ತಾರೆ ಫಾರ್ ದ ಪರ್ಪಸ್ ಆಫ್ ಮಿಲ್ಕ್ ಮತ್ತು ಮೀಟ್ಗೋಸ್ಕರ. ಹ್ಯೂಮನ್ ರೇರ್ ದೀಸ್ ಅನಿಮಲ್ಸ್ ಫಾರ್ ದರ್ ಮಿಲ್ಕ್ ಆ್ಯಂಡ್ ಮೀಟ್. ಓಕೆ, ಮಿಲ್ಕ್ ಈಸ್ ಒಪ್ಟೈನ್ಡ್ ಟು ಪ್ರಿಪೇರ್. ಮಿಲ್ಕಿಂದ ಏನು ಯೂಸ್ ಮಾಡ್ತಾರೆ ಅಂತಂದರೆ ಡೈರಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಎಡಿಬಲ್ ಅನಿಮಲ್ ಮೆಟೀರಿಯಲ್ಸ್. ಅಂಡರ್ ದಟ್ ಮಿಲ್ಕ್, ಅನಿಮಲ್ಸ್ ಲೈಕ್ ಕೌ, ಬೊಫೆಲೋ, ಗೋಟ್, ಕ್ಯಾಮಲ್ಸ್ ಪ್ರೊವೈಡ್ ಆಸ್ ವಿತ್ ಮಿಲ್ಕ್ ವಿಚ್ ಇಸ್ ರಿಚ್ ಇನ್ ಪ್ರೋಟೀನ್ಸ್, ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಅಂದರೆ ಅನಿಮಲ್ಸ್ ಲೈಕ್ ಕೌ ಆಗಿರ್ಬೋದು, ಬೊಫೆಲೋ ಆಗಿರ್ಬೋದು, ಗೋಟು,
ಕ್ಯಾಮಲ್ಸು ಮಿಲ್ಕ್ನ ಪ್ರೊವೈಡ್ ಮಾಡುತ್ತೆ. ಆ ಮಿಲ್ಕ್ ಯಾವ ಕಂಟೆಂಟಲ್ಲಿ ರಿಚ್ ಇರುತ್ತೆ ಅಂದರೆ ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಕಂಟೆಂಟಲ್ಲಿ ರಿಚ್ ಇರುತ್ತೆ. ನೆಕ್ಸ್ಟ್ ಎಗ್ಸ್. ಎಗ್ಸ್ ಆರ್ ನೋನ್ ಫಾರ್ ಬೀಯಿಂಗ್ ಎ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಒಬ್ಟೈನ್ಡ್ ಫ್ರಮ್ ಬರ್ಡ್ಸ್ ಲೈಕ್ ಹೆನ್ಸ್ ಆ್ಯಂಡ್ ಡಕ್ಸ್. ಅಂದರೆ ಎಗ್ಸ್ ಅಂತ ಅಂದರೆ ಏನು, ರಿಚ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಇರುತ್ತೆ. ಅದನ್ನು ಹೆನ್ಸ್ ಆಗಿರ್ಬೋದು, ಡಕ್ಸ್, ಬಾತುಕೋಳಿಗಳಿಂದ ನಾವು ಒಬ್ಟೈನ್ ಮಾಡ್ಬೋದು. ನೆಕ್ಸ್ಟ್ ಮೀಟ್. ಅನಿಮಲ್ ಫ್ಲೆಶ್ಗೆ ಏನಂತ ಕರೀತಾರೆ, ಮೀಟ್ ಅಂತ ಕರೀತಾರೆ. ವಿ ಗೆಟ್ ಮೀಟ್ ಫ್ರಮ್ ಹೆನ್ಸ್ ಮತ್ತು ಡಕ್ಸು, ಶಿಪ್ಪು, ಗೋಟು, ಪಿಗ್, ಕೌ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಸೀ ಫುಡ್. ಅಂದರೆ ಸಮುದ್ರದಲ್ಲಿ ಸಿಗುವಂಥ ಫುಡ್ಗಳು ಯಾವುದಂತ ನೋಡೋಣ. ಫಿಶ್ ಆಗಿರ್ಬೋದು, ಪ್ರಾನ್ಸ್, ಕ್ರಾಬ್ಸು, ಮೀಟ್ನ ಫುಡ್ ಆಗಿ ಯೂಸ್ ಮಾಡ್ತೀವಿ. ಪ್ರಾನ್ಸ್ ಅಂದರೆ ಸೀಗಡಿ ಆ್ಯಂಡ್ ಕ್ರಾಬ್ ಅಂದರೆ ಏಡಿ. ಓಕೆ, ನೆಕ್ಸ್ಟ್ ಹನಿ. ದಿಸ್ ಈಸ್ ಒಬ್ಟೈನ್ಡ್ ಫ್ರಮ್ ಹನಿಬಿ. ಹನಿಬಿಯಿಂದ ನಮಗೆ ಹನಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಡೈರಿ ಪ್ರಾಡಕ್ಟ್. ದ ಪ್ರಾಡಕ್ಟ್ which can be made from milk after processing are called dairy products, which includes paneer, cheese, cream, butter, curd, ghee. ಅಂದರೆ ಮಿಲ್ಕ್ನ ಪ್ರೊಸೆಸಿಂಗ್ ಮಾಡಾದಮೇಲೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಯಾವುದ್ಯಾವುದು ಪನ್ನೀರ್ ಆಗಿರ್ಬೋದು, ಚೀಸು, ಕ್ರೀಮು, ಬಟರು, ಕರ್ಡು, ಘೀ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ವಾಟ್ ಡು ಅನಿಮಲ್ಸ್ ಈಟ್. ಡಿಫ್ರೆಂಟ್ ಅನಿಮಲ್ಸ್ ಹ್ಯಾವ್ ಎ ಡಿಫ್ರೆಂಟ್ ಫೀಡಿಂಗ್ ಹ್ಯಾಬಿಟ್. ಅಂದರೆ ಪ್ರತಿಯೊಂದು ಅನಿಮಲ್ಗೂ ಕೂಡ ಡಿಫ್ರೆಂಟ್ ಫೀಡಿಂಗ್ ಹ್ಯಾಬಿಟ್ಸ್ ಇರುತ್ತೆ. Okay, next, based on the food materials animals can be grouped into groups, namely herbivores, carnivores, omnivores and decomposer. Okay, next herbivores ಅಂದರೆ ಸಸ್ಯಾಹಾರಿಗಳು ಅಂತ. ಅನಿಮಲ್ಸ್ ವಿಚ್ ಇಟ್ ಓನ್ಲಿ ಪ್ಲಾಂಟ್ಸ್ ಆರ್ ಪ್ಲಾಂಟ್ ಪ್ರಾಡಕ್ಟ್ಸ್. ಅಂದರೆ ಯಾವ ಅನಿಮಲ್ಸ್ಗಳು ಬರೀ ಸಸ್ಯ ಮತ್ತು ಸಸ್ಯದ ಉತ್ಪನ್ನಗಳನ್ನ ತಿನ್ನುತ್ತೋ, ಸೊ ಅಂಥ ಅನಿಮಲ್ಸ್ಗಳನ್ನ ಹರ್ಬಿವೋರಸ್ ಅಥವಾ ಸಸ್ಯಾಹಾರಿಗಳು ಅಂತ ಕರಿತೀವಿ. ದೇ ಆರ್ ಆಲ್ಸೋ ಕಾಲ್ಡ್ ಗ್ರೀನ್ ಈಟಿಂಗ್ ಅನಿಮಲ್ಸ್. ಅವ್ರನ್ನ ಏನಂತ ಕರಿತೇವೆ, ಗ್ರೀನ್ ಈಟಿಂಗ್ ಅನಿಮಲ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಕೌ, ಬೊಫೆಲೋ, ಶಿಪ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಕಾರ್ನಿವೋರಸ್ ಅಂದರೆ ಮಾಂಸಾಹಾರಿಗಳು. ಅನಿಮಲ್ಸ್ ದಟ್ ಈಟ್ ಓನ್ಲಿ ಅದರ್ ಅನಿಮಲ್ಸ್ ಆಸ್ ಫುಡ್ ಆರ್ ಕಾಲ್ಡ್ ಕಾರ್ನಿವೋರ್ಸ್. ದೀಸ್ ಅನಿಮಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಫ್ಲೆಶ್ ಈಟಿಂಗ್ ಅನಿಮಲ್ಸ್. ಅಂದರೆ ಯಾವ ಅನಿಮಲ್ಸು ಬೇರೊಂದು ಅನಿಮಲ್ಸ್ನ ಫುಡ್ ಆಗಿ ಬೇಟೆಯಾಡುತ್ತೋ, ಸೊ ಅಂಥ ಅನಿಮಲ್ಸ್ನ ಕಾರ್ನಿವೋರ್ಸ್ ಅಂತ ಕರಿತೀವಿ, ಅಂದರೆ ಮಾಂಸಾಹಾರಿಗಳು ಅಂತ ಕರಿತೀವಿ. ಈ ಅನಿಮಲ್ಸ್ನ ಏನಂತ ಕರೀತಾರೆ ಅಂದರೆ ಫ್ಲೆಶ್ ಈಟಿಂಗ್ ಅನಿಮಲ್ಸ್, ಅಂದರೆ ಮಾಂಸವನ್ನು ತಿನ್ನುವಂತಹ ಪ್ರಾಣಿಗಳು ಅಂತ ಕರೀತಾರೆ. ಎಕ್ಸಾಂಪಲ್ ಟೈಗರ್, ಜಾಕಲ್, ವಲ್ಚರ್, ಲಯನ್ ಎಕ್ಸೆಟ್ರಾ. ಜಾಕಲ್ ಅಂದರೆ ತೋಳಗಳು ಆ್ಯಂಡ್ ವಲ್ಚರ್ ಅಂದರೆ ರಣಹದ್ದು. ಓಕೆ, ನೆಕ್ಸ್ಟ್ ಓಮ್ನಿವೋರ್ಸ್ ಅಂದರೆ ಮಿಶ್ರಹಾರಿಗಳು ಅಂತ. ಅನಿಮಲ್ಸ್ ದಟ್ ಈಟ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆಸ್ ದೇರ್ ಫುಡ್ ಆರ್ ಕಾಲ್ಡ್ ಓಮ್ನಿವೋರ್ಸ್. ಅಂದರೆ ಯಾವ ಅನಿಮಲ್ಸು ಪ್ಲ್ಯಾಂಟ್ನು ಕೂಡ ಮತ್ತು ಅನಿಮಲ್ಸ್ನು ಕೂಡ ಫುಡ್ ಆಗಿ ಕನ್ಸ್ಯೂಮ್ ಮಾಡುತ್ತೋ, ಸೊ ಅಂಥ ಅನಿಮಲ್ಗಳನ್ನ ಓಮ್ನಿವರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್, ಬಿಯರ್ಸ್, ಕ್ರೌ. ಹ್ಯೂಮನ್ ಬೀಯಿಂಗ್ಸ್, ಬಿಯರ್ಸ್ ಅಂದರೆ ಕರಡಿ ಆ್ಯಂಡ್ ಕ್ರೌಸ್ ಅಂದರೆ ಕಾಗೆಗಳು. ಓಕೆ, ನೆಕ್ಸ್ಟ್ ಡಿಕಂಪೋಸರ್. ಡಿಕಂಪೋಸರ್ಸ್ ಆರ್ ದ ಮೈಕ್ರೋ ಆರ್ಗನಿಸಮ್ ವಿಚ್ ಕನ್ವರ್ಟ್ ದ ಡೆಡ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ಇಂಟು ಆರ್ಗಾನಿಕ್ ಮ್ಯಾಟರ್ ಕಾಲ್ಡ್ ಹ್ಯೂಮಸ್. ಅಂದರೆ ಈ ಸತ್ತೋಗಿರುವಂಥ ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಈ ಮೈಕ್ರೋ ಆರ್ಗನಿಸಮ್ ಏನು ಮಾಡುತ್ತೆ, ಬ್ರೇಕ್ ಡೌನ್ ಇಂಟು ಆರ್ಗಾನಿಕ್ ಮ್ಯಾಟರ್ಸ್ ಆಗಿ ಬ್ರೇಕ್ ಡೌನ್ ಹ್ಯೂಮಸ್ ಮಾಡಿಬಿಡುತ್ತೆ. ಓಕೆನಾ. ನೆಕ್ಸ್ಟ್ ಆರ್ಗನಿಸಮ್ ದಟ್ ಫೀಡ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗಾನಿಕ್ ಮ್ಯಾಟರ್ ಫೀಡ್ ಮಾಡುವಂಥ ಆರ್ಗನಿಸಮ್ಗೆ ಡಿಕಂಪೋಸರ್ ಅಂತ ಕರಿತೇವೆ. ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ. ನೆಕ್ಸ್ಟ್ ದೇ ಆರ್ ಆಲ್ಸೋ ಕಾಲ್ಡ್ ಅಸ್ ನೇಚರ್ ಸ್ಕ್ಯಾವೆಂಜರ್ಸ್ ಅಂತ ಕರೀತಾರೆ. ಯಾಕೆ ಆ ಥರ ಕರೀತಾರೆ ಅಂದರೆ ದ ಹೆಲ್ಪ್ ಟು ಕ್ಲೀನ್ ದ ಎನ್ವೈರ್ನಮೆಂಟ್ ಬೈ ಡಿಕಂಪೋಸಿಂಗ್ ದ ಡೆಡ್ ರಿಮೈನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಂದರೆ ಏನು ನಮ್ಮ ಪರಿಸರದಲ್ಲಿ ಕೊಳ್ತೋಗಿರೋಂತಹ ಡೆಡ್ ಬಾಡೀಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಅಥವಾ ವೇಸ್ಟ್ ಪ್ರಾಡಕ್ಟ್ ಇರ್ಬೋದು, ಸೊ ಅದನ್ನೆಲ್ಲ ಏನು ಮಾಡುತ್ತೆ, ಡಿಕಂಪೋಸ್ ಮಾಡುತ್ತೆ. ಸೊ ಅದಕ್ಕೆ ನ್ಯಾಚುರಲ್ ಸ್ಕ್ಯಾವೆಂಜರ್ ಅಂತ ಕರೀತಾರೆ. ಡಿಕಂಪೋಸರ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಮೇಂಟೈನಿಂಗ್ ದ ಸಪ್ಲೈ ಆಫ್ ನ್ಯೂಟ್ರಿಯೆಂಟ್ ಟು ದ ಗ್ರೋಯಿಂಗ್ ಪ್ಲಾಂಟ್ ಇನ್ ದ ಫಾರೆಸ್ಟ್. ಅಂದರೆ ಈಗ ಒಂದು ಪ್ಲಾಂಟ್ ಆಗಿರ್ಬೋದು, ಡೆಡ್ ಅನಿಮಲ್ಸ್ ಆಗಿರ್ಬೋದು, ಸೊ ಅವೆಲ್ಲ ಡಿಕಂಪೋಸ್ ಆದಮೇಲೆ ಏನಾಗುತ್ತೆ ಅಂದರೆ ಆ ಒಂದು ನ್ಯೂಟ್ರಿಯೆಂಟ್ಸ್ನ ಪ್ಲಾಂಟು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಫಾರ್ ದರ್ ಗ್ರೋತ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್. ಇಂಗ್ರೀಡಿಯೆಂಟ್ಸ್. ಎನಿ ಸಬ್ಸ್ಟೆನ್ಸ್ ದಟ್ ಈಸ್ ಆ್ಯಡೆಡ್ ಟು ಫುಡ್ ಫಾರ್ ದ ಡಿಸೈರ್ಡ್ ಎಫೆಕ್ಟ್ ಇಸ್ ರೆಫರ್ ಟು ಆಸ್ ಎ ಇಂಗ್ರೀಡಿಯೆಂಟ್ಸ್. ಅಂದರೆ ಯಾವುದೇ ಒಂದು ಸಬ್ಸ್ಟೆನ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಕೆಲವೊಂದು ಪದಾರ್ಥಗಳನ್ನ ಆ್ಯಡ್ ಮಾಡ್ತೀವಲ್ಲ, ಸೊ ಅದನ್ನು ನಾವು ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೆಕ್ಟರ್ ಇಸ್ ಎ ಸ್ವೀಟ್ ಲಿಕ್ವಿಡ್ ದಟ್ ಫ್ಲವರ್ ಪ್ರೊಡ್ಯೂಸ್. ಅನಿಬಿ ಫೀಡ್ಸ್ ಆನ್ ನೆಕ್ಟರ್ ಟು ಗೆಟ್ ಎನರ್ಜಿ. ಅಂದರೆ ನೆಕ್ಟರ್ ಅಂದರೆ ಏನು ಅಂದರೆ ಮಕರಂದ. ಅದೊಂದು ಸ್ವೀಟ್ ಲಿಕ್ವಿಡ್ ಫ್ಲವರಲ್ಲಿ ಇರುತ್ತೆ. ಸೊ ಅದನ್ನು ಏನು ಮಾಡುತ್ತೆ, ಹನಿಬಿ ಹೋಗಿ ಸಕ್ ಮಾಡಿ ನೆಕ್ಟರ್ನ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ. ಓಕೆ, ನೆಕ್ಸ್ಟ್ ಸ್ಪ್ರೌಟೆಡ್. ಎ ಸ್ಮಾಲ್ ವೈಟ್ ಸ್ಟ್ರಕ್ಚರ್ ಮೈ ಹ್ಯಾವ್ ಗ್ರೋನ್ ಔಟ್ ಆಫ್ ಸೀಡ್ಸ್. ಇಫ್ ಸೊ ದ ಸೀಡ್ಸ್ ಆರ್ ಸ್ಪ್ರೌಟೆಡ್ ಅಂತ. ಫಾರ್ ಎಕ್ಸಾಂಪಲ್ ನಾವು ಮನೇಲಿ ಮೊಳಕೆ ಕಾಳುಗಳನ್ನ ಕಟ್ತೀವಿ, ಅಥವಾ ಕಡಲೆಕಾಳು ಆಗಿರ್ಬೋದು, ಮೊಳಕೆ ಕೊಡ್ತೀವಿ. ಸೊ ಆ ಮೊಳಕೆ ಕೊಟ್ಟಾಗ ಏನಾಗುತ್ತೆ,
ಒನ್ ಡೇ ಆದಮೇಲೆ ಒಂದು ವೈಟಿಶ್ ಕಲರ್ ಸ್ಟ್ರಕ್ಚರ್ ಒಂದು ಅಪಿಯರ್ ಆಗುತ್ತೆ ಅಥವಾ ಗ್ರೀನಿಶ್ ಕಲರ್ ಸ್ಟ್ರಕ್ಚರ್ ಅಪಿಯರ್ ಆಗುತ್ತೆ. ಸೊ ಅದನ್ನೇನಂತ ಅಂದರೆ ಮೊಳಕೆ, ಸ್ಪ್ರೌಟೆಡ್ ಅಂತ ಕರಿತೀವಿ. ಓಕೆ ಥ್ಯಾಂಕ್ ಯು.